ಹಾಗಾಗಿ ಈ ರೀತಿಯ ಬರಹಗಳು. ನಂತರ ನನ್ನ ಬಹಳ ಆರಾಧ್ಯದ ಥರ ನನಗೆ ಜೇಸುದಾಸ್ ಅವರು, ಅವರ ಹಾಡು ದಿನಕ್ಕೊಂದಾದರೂ ನನಗೊಂದು ಹಾಡು ಕೇಳಲೇಬೇಕು. ಈಗ ತಾನೇ ಒಂದು ಅವ್ರದ್ದು ಹಾಡು ಕೇಳಿದೆ, ಎಂಥ ಒಂದು ಅದ್ಭುತ. ಪ್ರಮದವನಂ ವೀಂಡುಂ ಋತು ರಾಗಂ ಚೂಡಿ ಅಂತ. ಆ ಒಣ ಮರ ಕೂಡ ಇವತ್ತು ಋತು ರಾಗದಲ್ಲಿ ಅರಳಿದೆ ಅಂತ, ಅದು ಹಿಸ್ ಹೈನೆಸ್ ಅಬ್ದುಲ್ಲದ ಹಾಡು. ಅಂದರೆ ಅವರನ್ನು ಭೇಟಿಯಾಗುವ ಒಂದು ಸಂದರ್ಭ ನನಗೆ ಸಿಕ್ತು. ಆಗ ನನಗೆ ನಮಗೆ ಸಂತೋಷ್ ಕುಮಾರ್ ಗುಲ್ವಾಡಿಯವರು, ತರಂಗದ ಸಂಪಾದಕ, ಅವರು ಹೇಳಿದರು ನಮಗೆ ಕವರ್ ಸ್ಟೋರಿ ಬೇಕು, ಈ ಪ್ರದೇಶದಲ್ಲಿ ತುಂಬ ಮಂದಿ ಜೇಸುದಾಸ್ ಅವರ ಅಭಿಮಾನಿಗಳಿದ್ದಾರೆ. ಆಗ ನನಗೆ ಒಂದು ಮನೆಯಲ್ಲಿ, ಅವರು ನಿಂತ ಮನೆಯಲ್ಲಿ ಅವರು ಹೇಳಿದಂತೆ ಬರಲಿ ಲೆಟ್ ಹಿಮ್ ಕಮ್ ಅಂತ. ನಾನು ಮತ್ತು ಯಜ್ಞ ಅವರಲ್ಲಿ ಹೋದೆವು. ಅಲ್ಲಿ ಅವರು, ಅವರ ಪತ್ನಿ, ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇವತ್ತು ಅವರ ಮಗ ಅಂತಾರಾಷ್ಟ್ರೀಯ ಖ್ಯಾತಿ ಪಡ್ಕೊಂಡಿದ್ದಾರೆ, ವಿಜಯ್ ಅಂತ ನೆನಪು ನನಗೆ. ಹೀಗೆ ಅವರ ಮನೆಗೆ ಅಲ್ಲಿ ಹೋದಾಗ ಸಂದರ್ಶನಕ್ಕೆ ನನ್ನದೊಂದು ದೌರ್ಭಾಗ್ಯವೋ ನನ್ನದೊಂದು ದೌರ್ಬಲ್ಯವೋ, ನಾನು ಎಂದು ಬರ್ಕೊಂಡದ್ದು ಅಂತ ಇಲ್ಲ. ನಾನು ಸಂದರ್ಶನ ಮಾಡುವಾಗ ಬರ್ಕೊಳ್ಳುವ ಪರಿಪಾಠ ಇಲ್ಲ. ನಾನು ಅದನ್ನು ನೆನಪಲ್ಲಿ ಇಟ್ಟುಕೊಂಡು ತಕ್ಷಣ ಬಂದು ಬರಿಬೇಕು. ನಾಳೆ ನಾಡ್ದು ಇಟ್ಟುಕೊಂಡ್ರೆ ಆಗಲಿಲ್ಲ, ತಕ್ಷಣ ಫ್ರೆಶ್ ಆಗಿ ಬರೆಯುವಂಥ ಅಭ್ಯಾಸ ನಂದು. ಅವರು ಬಂದರು, ನಮ್ಮ ಪರಿಚಯ ಎಲ್ಲ ಆಯಿತು. ನಂತರ ಅವರು ಹೇಳಿದರು, ಅವರ ಹೋಸ್ಟನ್ನು ತೋರಿಸಿ, ಹಿ ಹ್ಯಾಸ್ ಟೋಲ್ಡ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಯು ಆ್ಯಂಡ್ ಯುವರ್ ನ್ಯೂಸ್ ಪೇಪರ್. ಐ ಆಮ್ ವೆರಿ ಗ್ರೇಟ್ಫುಲ್. ಎಂಥ ಒಂದು ಸೌಜನ್ಯ, ಎಂಥ ಒಂದು ನಯ ವಿನಯ ಅವರದ್ದು ಅಂದರೆ ವರ್ಣನೆ ಮಾಡಲಿಕ್ಕೆ ಶಬ್ದಗಳಿಲ್ಲ ಅದನ್ನು. ಆ ನಂತರ ವಿ ವಿಲ್ ಸ್ಟಾರ್ಟ್ ಅಂತ ಹೇಳಿದರು. ನೋ ವಿ ವಿಲ್ ಹ್ಯಾವ್ ಟೀ ಅಂತ ಹೇಳಿದರು. ಆ ಮನೆಯವರು ಸಚೀಂದ್ರನಾಥ್ ಅಂತ ಅವ್ರ ಮನೆಯವರು. ಇವರ ಕಾರ್ಯಕ್ರಮ ಎಲ್ಲ, ಆಗ ಸಂಗೀತ ಕಾರ್ಯಕ್ರಮ ಎಲ್ಲ ಅವರು ಆರ್ಗನೈಸ್ ಮಾಡ್ತಾಯಿದ್ರು, ಜೇಸುದಾಸ್ ನೈಟನ್ನೆಲ್ಲ. ನಮ್ಮ ಟೀ ಕುಡಿದೆವು. ಅವರು ಅವರ ಪತ್ನಿ ಮತ್ತು ಮಕ್ಕಳನ್ನು ಕರೆದರು, ಇಲ್ಲೇ ಕೂತ್ಕೊಳ್ಳಿ ನೀವು ಕೂಡ ಅಂತ. ಆಗ ನಮ್ಮ ಟೆಲಿವಿಷನ್ ಮಾಧ್ಯಮ ಅಲ್ಲ ಇದು, ಇದು ನಮ್ಮ ಪತ್ರಿಕಾ ಮಾಧ್ಯಮ. ಆಗ ಟೆಲಿವಿಷನ್ ಮಾಧ್ಯಮ ಇರಲಿಲ್ಲ ನಾನು ಸಂದರ್ಶನ ಮಾಡುವ ವೇಳೆಗೆ. ಅವರು ಹೇಳಿದರು, ವ್ಯಾರ್ ಇಸ್ ಯುವರ್ ಟೇಪ್ ರೆಕಾರ್ಡರ್ ಅಂತ ಕೇಳಿದರು. ನೋ ಸರ್, ಐ ಕ್ಯಾನ್ ನೋಟ್ ಡೌನ್ ಆ್ಯಂಡ್ ನೋ ನೀನು ಟೇಪ್ ರೆಕಾರ್ಡ್, ಯು ಹ್ಯಾವ್ ಟು ಬ್ರಿಂಗ್ ದ ಟೇಪ್ ರೆಕಾರ್ಡರ್, ದಿಸ್ ಈಸ್ ಇಂಟರ್ವ್ಯೂನು. ನೋಡಿ ಅವರ ಒಂದು ಕಾಳಜಿ ನೋಡಿ. ನನಗೆ ಇದೆಲ್ಲ ಅಭ್ಯಾಸ ಇಲ್ಲ, ನಾನು ಬರೆಯೋದು ಬರ್ಕೊಳ್ಳೋದು ಯಥಾವತ್ತಾಗಿ ಹೋಗಿ ನಾನು ಅದನ್ನು ವರದಿ ಮಾಡ್ತಿದ್ದೆ. ಆದರೆ ಅವರೆಲ್ಲ ಹಾಗೆಲ್ಲ ನೋಡಿ. ಕೊನೆಗೆ ಇವರಲ್ಲಿ ಕೇಳಿದರು ಹೋಸ್ಟ್ ಹತ್ರ, ಡೂ ಯು ಹ್ಯಾವ್ ಎನಿ ಟೇಪ್? ನೋ ಐ ಕ್ಯಾನ್ ಅರೇಂಜ್ ಅಂತ ಹೇಳಿದರು. ಅವ್ರು ಎಲ್ಲ ಯಾವುದೋ ಮನೆಗೆ ಹೋದರು, ಪುಟ್ಟ ಟೇಪ್ ರೆಕಾರ್ಡರ್ ಬಂತು. ಅದನ್ನೊಮ್ಮೆ ಅವರು ಟೆಸ್ಟ್ ಮಾಡಿಸಿದರು. ಮಾಡಿಸಿ ಸಂದರ್ಶನ 1.5 ತಾಸುಗಳ ಕಾಲ. ಅವರ ಮದುವೆ ಹೇಗಾಯಿತು, ಅದೊಂಥರ ನಮ್ಮ ಸಿನಿಮಾದ ಹಾಗೆ ಅವರ ಮದುವೆ. ಈ ದೇವರಗುಡಿ ಅಂತ ಕನ್ನಡದಲ್ಲಿ ಬಂದಿದೆ. ಅವರು ಹಾಡ್ತಾ ಇರುವಾಗ ಆ ಕಾಲೇಜಿನಲ್ಲಿ ಆ ಹುಡುಗಿಯನ್ನು ನೋಡಿ ಅವರಿಗೆ ಪ್ರಣಯ ಆಗ್ತದೆ. ಇಲ್ಲಿ ಕೂಡ ಅದೇ ರೀತಿ ಆಯ್ತಂತ. ಅದನ್ನೆಲ್ಲ ಹೇಳಿದರು. ಕೊನೆಗೆ ಅವರ ನೋವನ್ನು ಹಂಚಿಕೊಂಡ್ರು. ಅವ್ರು ಹೇಳಿದರು, ನೀನು ಬರೀಬೇಕಂತ ಇಲ್ಲ, ಒಂದು ಪುಟ್ಟ ನೋವು ನನಗೆ ಇದೆ. ನನಗೆ ಒಂದಲ್ಲ ಒಂದು ದಿನ ನನಗೆ ಗುರುವಾಯೂರಿನ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನನಗೊಂದು ಹಾಡಬೇಕು ಎಂಬ ಹಂಬಲ ನನಗೆ ಇವತ್ತು ಕೂಡ ನನಗೆ ಇದೆ ಅಂತ ಒಂದು ಬಹಳ ಬೇಸರ. ಒಂದು ಒಳ್ಳೆಯ ಹಾಡಿದೆ, ನನ್ನ ಉಚ್ಚಾರ ಸರಿ ಇಲ್ಲ. ಗುರುವಾಯೂರ ನಂಬಲ ನುಡೆಯಿಲ್ಲವರು ನಾಪೋಕು ಗೋಪಕುಮಾರಂ ನ್ಯಾ ಕಾಣು. ನನ್ನ ಉಚ್ಚಾರ ಸರಿ ಇಲ್ಲ. ಒಂದಲ್ಲ ಒಂದು ದಿನ ಗುರುವಾಯೂರಿನ ಗೋಪಕುಮಾರನ ಸನ್ನಿಧಿಗೆ ಹೋಗ್ತೇನೆ, ಆ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಾನು ನಿಲ್ತೇನೆ. ಆ ಹಾಡು, ಅದು ಕಣ್ಣನೀರು ಬರಬೇಕು ಹಾಡು. ಇದು ನನ್ನ ವೃತ್ತಿ ಜೀವನದ ಒಂದು ಅನನ್ಯವಾದಂಥ ಅನುಭವ.